ಗಂಗಾ, ಏ ಗಂಗಾ, ಎದ್ದೇಳೆ. ನಿನಗೇನು ಕೆಲಸ ವಹಿಸ್ಯಾರ ಇವ್ರು? ನೆನಪು ಐತೇನೆ ಒಂದಿಟ್ಟಿಲ್ಲ? ಎದ್ದೇಳು ಒಂದಿಟ್ಟು. ಅಕ್ಕ, ಬೆಳಿಗ್ಗೆ ನಾನು ತಲೆ ತಿನ್ಬೇಡಿ, ನಾ ಮಲಗಬೇಕು. ನಂಗೆ ಇವತ್ತು ನಿದ್ದೆ ಒಂದು ಆಗಿಲ್ಲ, ನಾ ಹೇಳಂಗಿಲ್ಲ. ಈಗ ನೀ ಏನು ಹೇಳಿದ್ರು ನಾ ಕೇಳಂಗಿಲ್ಲ, ನಾ ಹೇಳಂಗಿಲ್ಲ. ಇವತ್ತು ಫ್ಯಾಕ್ಟ್ರಿಗೆ ಹೋಗ್ಬೇಕಲ್ಲೇ, ಅಷ್ಟು ದೊಡ್ಡ ಡೀಲಿ ಹ್ಞೂ ಅಂತ ಒಪ್ಕೊಂಡು ಈಗ ಒಲ್ಲೆ ಅಂತಂದ್ರೆ ಅವ್ರು ಸುಮ್ಮಿರ್ತಾರನ ಈಗ. ಅದ್ರಾಗ ಈಗ ಹೋದ್ರು ಅವರು. ಇನ್ನೊಂದು ಸ್ವಲ್ಪ ಮಲ್ಕೊತೀನಿ. ರಾಮ್ ಎದ್ದಾನ ನೋಡು. ಅವ ಎದ್ದಿರ್ತಾನೆ, ನೀ ಹೇಳ ಮೊದಲು. ಎದ್ದೇಳೆ, ಹೇಳಿಸ್ಕೊಂತಿಲ್ಲ. ಆ ಸಣ್ಣ ಹುಡುಗರು ಸತಿಗೆ ನಿನ್ನಷ್ಟು ಹೇಳಿಸ್ಕೊಂಗಿಲ್ಲ ನೋಡು. ನೀ ಇತ್ತೀಚೆಗೆ ಕತ್ತೆ ಆಗತ್ತಿ ಬರ್ಬರ್ತೆ. ಹೇಳಿಸ್ಕೊಳ್ಳೋದ ಬರೀ. ಎದ್ದೇಳೆ. ಸರಿ ಅಕ್ಕ, ಹೇಳ್ತೀನಲ್ಲ, ಹೇಳಿ ಈಗ ಮೊದಲು. ಬಚ್ಚಲ್ದಾಗ ಬಿಸಿನೀರು ಬಿಟ್ಟಿನಿ, ಹೋಗಿ ಜಳಕ ಮಾಡಿ ಬಂದು ನಾಷ್ಟ ಮಾಡಿ ಮೊದಲು ಫ್ಯಾಕ್ಟ್ರಿಗೆ ಹೋಗಿ ಬಾ. ಅವತ್ತೇನೋ ಡೀಲರ್ ಬರ್ತಾನಂತ. ಸಂಗೀತ ಈಗ ಹೋಗ್ಯಾಳ. ನೀನು ಹೋಗಿ ಏನದ ನೋಡು ಕೇಳ್ಕೊಂಡು ಮಾಡಿಕೊಂಡು ಬರ್ರಿ. ಸುಮ್ಮನೆ ಹೊತ್ತು ಕಳಿಬೇಡ ಇಲ್ಲಿ. ಅವರು ಇಲ್ಲ ಈಗ. ಎಲ್ಲಿ ಹೋದ್ರಿ ಇವರು? ಅವ್ರದ್ದೇನೋ ಅರ್ಜೆಂಟ್ ಕೆಲಸ ಐತಂತ ಹೋಗ್ಯಾರ. ನೀ ಎದ್ದೇಳು, ಎದ್ದು ಹೋಗಿ ಹೇಳು. ಸರಿ ಅಕ್ಕ. ಸರಿ ಅಲ್ಲ, ಎದ್ದೇಳ ಮೊದಲ. ನೀವು ಒಂಚೂರು ಮಕ್ಕಳಾಗಿ ಬಿಡಂಗಿಲ್ಲ ನೋಡು. ಬರೀ ಎದ್ದೇಳದ್ದಂತೆ ಕಾಡ್ತೀನಿ ನೀನು. ನಿನಗ ಗೊತ್ತೈತೆ, ನಾವೆಲ್ಲರೂ ಲೇಟಾಗಿ ಮಲ್ಕೊಂಡಿವಿ. ಇಲ್ಲ ಒಂದು ಸ್ವಲ್ಪ ಮಲ್ಕೊಂಡ್ರೆ ಏನಾಗತ್ತೆ ಈಗ? ಅವ್ವ ಮಹಾರಾಣಿ, ಮಲ್ಕೊಳ್ಳು ಅಂತೆ. ಇವತ್ತೊಂದಿನ ಕೆಲಸ ಐತಿ, ಹೋಗಿ ಬಾ. ಮತ್ತು ನಿನ್ನ ಮೇಲೆ ಇಟ್ಟು ನಂಬಿಕೆ ಹೋಗ್ಕೊತ್ ನೋಡು. ನೀನೇ ಹೇಳ್ತಿ ನನಗೆ ಯಾವ ಜವಾಬ್ದಾರಿನೂ ಕೊಡಂಗಿಲ್ಲ, ಅದು ಕೊಡಂಗಿಲ್ಲ, ಇದು ಕೊಡಂಗಿಲ್ಲ ಅಂತೇಳಿ. ಈಗ ಕೊಟ್ಟಾಗ ನಿಭಾಯಿಸ್ಬೇಕಿಲ್ಲಲ್ಲ. ಸರಿ, ಓಕೆನಿ. ಹೋಗ, ನಿಂತಿಯಲ್ಲ. ಹ್ಞೂ ರಾಮ್ನೊಂದು ಗೆಬ್ಬಿಸ್ಬೇಕೀಗ. ಮತ್ತೆ ಎದ್ದಾನಂದಿ ನೀ ಹೇಳು ಅಂತೇಳಿ. ಅದು ಸೋಂಬೇರಿ ಅಲ್ಲ. ಇನ್ನು ಶ್ಯಾಮ್ ಆದ್ರೆ ಹೇಳಿದ ಕೆಲ್ಸಕ್ಕೆ ಕಟ್ ಅಂತ ಹೇಳ್ತಾನೆ. ಮಾಮ್ ಟಿಫಿನ್ ಅರ್ಜೆಂಟ್. ಸರಿನಪ್ಪ, ನಡಿ. ಸ್ನಾನಕ್ಕೆ ಹೋಗೋಣ ಈಗ. ಶ್ಯಾಮ್, ರಾಮ್ ಎದ್ದಾನ? ಮಾಮ್ ಅವೆಲ್ಲ ಇದ್ದಾನೆ, ಬಂದೇ ಇಲ್ಲ. ಅವ್ ಹೋದ ಬೆಳಿಗ್ಗೆನೆ. ಹೌದಾ? ಅಯ್ಯೋ, ಏನು ಮಾಡೋದು ಇವಾಗ? ಅವ್ರ ಅಪ್ಪ ನೋಡಿದ್ರೆ ಅವನ ಮೇಲೆ ದೊಡ್ಡ ಜವಾಬ್ದಾರಿ ಹೊರಿಸ್ತಾರ. ಅವ ನೋಡಿದ್ರು ಒಂಚೂರು ಮನೆಗಿರಂಗಿಲ್ಲ. ಎಲ್ಲದ ನಿಂದ್ರೆ ಫೋನ್ ಹಚ್ತೀನಿ ತೋಪ, ನೀ ತಿನ್ನು. ಇವತ್ತು ರಾಮ್ ಕತಿ ಮುಗೀತು. ಹಲೋ. ಹಾ, ಹಲೋ ಮಮ್ಮಿ. ಎಲ್ಲಿದೆಯಪ್ಪ? ಎಲ್ಲಿದೆ ಈಗ? ಮಮ್ಮಿ, ನಾನು ಫ್ಯಾಕ್ಟ್ರಿ ಬಂದೀನಿ. ಹೌದಾ? ಎಷ್ಟು ಲಗು ಹೋಗಿಯಲ್ಲ ಫ್ಯಾಕ್ಟ್ರಿಗೆ? ನಾಷ್ಟ ಊಟ ಏನು ಇಲ್ಲನ? ಮಮ್ಮಿ ಅರ್ಜೆಂಟ್ ಇತ್ತು, ಅದಕ್ಕೆ ಬಂದೆ. ಗಂಗಮ್ಮನು ಬರ್ತಾಳ ಏನ? ಅದು ಡೀಲರ್ ಬರಾಕತ್ತಲ್ಲ, ಅದೇನೋ ಮಾಡ್ಬೇಕಂತ ನೋಡು. ನನಗೂ ಅಷ್ಟು ಗೊತ್ತಿಲ್ಲ. ಆಕೆ ಬರ್ತಾಳ, ಕಳಿಸ್ಕೊಡ್ತೀನಿ ನೋಡು. ಹೌದಾ? ಡೀಲರ್ ಬರ್ತಾನ? ಸರಿ ಆಗಿದ್ರೆ ನಾನು ನೋಡ್ಕೊಂತಿದ್ದು. ನಿಜ ಹೇಳಿ, ಎಲ್ಲಿದೆ ಈಗ? ಸುಮ್ಮನೆ ಸುಳ್ಳು ಹೇಳಿ ಈ ಕಡೆ ಸಿಗಾಕೋಬೇಡ ನೀವು ಅಪ್ಪನ ಕೈಯಾಗ. ಗಂಗಮ್ಮಗೂ ಗೊತ್ತಾತಂದ್ರೆ ಬೈತಾಳಕಿ. ಮಮ್ಮಿ, ಅದು ನಾನು ನಿಜವಾಗ್ಲೂ ಫ್ಯಾಕ್ಟ್ರಿ ಬಂದಿಲ್ಲ. ನಾನು ಸ್ವಲ್ಪ ಬೆಂಗಳೂರಿನ ಕೆಲಸ ಐತಿ, ನಾ ಬಂದೀನಿ. ಹಾಂ, ಮುಗೀತು ಹಂಗಾರ. ನೀವು ಅಪ್ಪಗ ಏನಂದ್ರೆ ನಿನ್ನೇನು ಮಾಡಬೇಕೋ ಅದು ಮಾಡ್ತಾನೆ ನೋಡು. ಎದಕ್ಕೆ ಹೋಗಿ ಬೆಂಗಳೂರಿಗೆ? ಏನು ಕೆಲಸ ಐತಿ ಈಗ? ಮಮ್ಮಿ ಅರ್ಜೆಂಟ್ ಕೆಲಸ, ನಾನು ಹಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಈ ಹುಡುಗ ಯಾವಾಗ ಜವಾಬ್ದಾರಿ ಬರ್ತೈತೆ ನನಗಂತ ಸಾಕಾಗಿಬಿಡೈತಿ. ಹುಡುಗನ ಸಲಾಗಿ ಒಂಚೂರು ಜವಾಬ್ದಾರಿ ತೊಗೊಂಡು ಮಾಡಂಗಿಲ್ಲ. ಬರೀ ತಿರುಗುದ. ಅಲ್ಲಿ ಹಿಂಗೆ ಮಾಡ್ತಿದ್ದೆ ನಾನು ಲಂಡನ್ದಾಗಿದ್ದಾಗೂ. ಅಲ್ಲಿ ಕಳಿಸಿ ಬಾದೋಡ್ ತಪ್ಪು ಮಾಡಿದ್ ನೋಡಿ. ಇಲ್ಲಿದ್ದಾಗ ಆರಾಮಾಗಿ ಎಲ್ಲ ನಾವು ಏನು ಹೇಳ್ತೀವಿ ಅದನ್ನು ಕೇಳ್ಕೊಂಡು ಇರ್ತಿದ್ದ. ಈಗ ನೋಡಿ, ಬೆಳಗ್ಗೆ ಯಾವಾಗ ಹೋಗ್ಯಾನೋ ಯಾವಾಗ ಬರ್ತಾನೋ ಒಂದು ಗೊತ್ತಾಗಲ್ದು. ಯಾವ ಜವಾಬ್ದಾರಿ ನೆಟ್ಟಗೆ ಮಾಡ್ತಿಲ್ಲ. ಅವ ಜವಾಬ್ದಾರಿ ಸರಿಯಾಗಿ ಮಾಡಿದ್ದಂದ್ರೆ ಈಗ ಗಂಗಕ್ಕ ಹೋಗೋ ಅವಶ್ಯಕತೆನೇ ಇರ್ತಿದ್ದಿಲ್ಲ. ಮಾಮ್ ಹೋಗ್ಲಿ ಬಿಡು, ನಾನು ಹೋಗ್ತೀನಿ. ಅಲ್ಪ ನೀನು ಈ ಫ್ಯಾಕ್ಟ್ರಿಗೆ ಹೋಗ್ಬೇಕಲ್ಲ, ಅಲ್ಲಿ ಹೆಂಗೆ ಮಾಡ್ತೀವಿ? ನಾ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗ್ತೀನಿ ತಗೋ. ಸರಿ, ಅಷ್ಟ ಮಾಡು. ಗಂಗಕ್ಕನ ಕರ್ಕೊಂಡು ಹೋಗು. ಅಕ್ಕಿ ಡೀಲ್ ಎಲ್ಲ ಮಾಡ್ತಾಳ, ನಿಂಗೆ ಅದು ಗೊತ್ತಾಗಲ್ಲನ. ಈಗ ಆಶಾನ್ ಕಳಿಸೀನಿ, ಅಕ್ಕಿ ಏನು ಮಾಡ್ತಾಳೋ ಏನೋ. ಸರಿ, ನಾ ಎಲ್ಲ ಎಚ್ಚರಿಸ್ತೀನಿ, ನೀನು ತಿಳಿದು ಕಳಿಸ್ಕೊಬೇಡ. ರಾಮ್ ನಾವು ಒಂದಿಟ್ಟು ಹತೋಟಿ ಒಳಗೆ ತರಬೇಕು ಅವನ್ನ. ಸರಿ, ನಾ ಎಲ್ಲ ಮಾತಾಡ್ತೀನಿ ತಗೋ. ನಿಮ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ನೋಡು. ಎಲ್ಲಿ ಹೋಗ್ಯ ನೀವು? ಏನಾಯ್ತು? ನೀನು ಈ ಥರ ಅರ್ಜೆಂಟ್ ಅಂತ ನಿಂತು ಕಾಲ ಮೇಲೆ ಬಾ ಅಂತಂದ್ರೆ ಬರೋದಕ್ಕಾಗುತ್ತಾ? ಏನಕ್ಕೆ ಹಿಂಗೆ ಆಡ್ತಿದ್ಯಾ ನೀನು? ನೋಡು, ನನಗೆ ನಿನ್ನ ಬಿಟ್ಟಿರೋಕ್ಕಾಗಲ್ಲ. ನೀನೇ ನಿಮ್ಮ ಮನೆಯಾಗ ಮಾತಾಡಿ ನನ್ನ ಮದುವೆ ಆಗಷ್ಟ. ಮದುವೆ ಆಗಂತಂದ್ರೆ ಸಡನ್ನಾಗಿ ಆಗೋಕ್ಕಾಗಲ್ಲ. ಈ ಥರ ಹೆದರಿಕೆ ಹಾಕಕ್ಕೆ ಹೋಗಬೇಡ. ನೋಡು, ನೀನು ನಮ್ಮ ಮನೆಯಾಗ ಹುಡುಗನ ನೋಡಕತ್ತಾರ. ನೋಡ್ಲಿ ಬಿಡು, ಏನಾಯ್ತು? ನೋಡಿದ ತಕ್ಷಣ ಮದುವೆ ಆಗೋಕ್ಕಾಗುತ್ತೇನ? ನೋಡು, ನೀ ಏನಾರ ಬರ್ಲಿಕ್ಕ ನಾ ಮತ್ತೆ ಇಲ್ಲೇ ಹಾರಿ ಸಾಯ್ತೀನಿ ನೋಡು. ಬರೀ ಹಿಂಗೆ ಮಾತಾಡಿ ನೀನು. ಹಾಡು ಸಾಯ್ತೀನಿ, ಅಲ್ಲಿ ಸಾಯ್ತೀನಿ, ಇಲ್ಲಿ ಸಾಯ್ತೀನಿ ಅಂತೇಳಿ. ಇವಾಗ ನೋಡು, ಫ್ಯಾಕ್ಟ್ರಿ ಡೀಲ್ ಇತ್ತು, ನಾ ಹೋಗಿಲ್ಲ. ಈಗ ಅಪ್ಪ ಗೊತ್ತಾತಂದ್ರೆ ಏನಾಗುತ್ತೋ ಗೊತ್ತಿಲ್ಲ. ನಿನಗೆ ನನಗಿಂತ ಫ್ಯಾಕ್ಟ್ರಿ ಡೀಲೇ ಮುಖ್ಯ ಆತನ? ನಾನು ಮುಖ್ಯ ಆಗಲಿಲ್ಲಲ್ಲ ನಿನಗೆ? ಹಂಗಲ್ಲ, ನಾ ಏನಾರ ಒಂದು ಹೇಳಿದ್ರೆ ಏನಾರ ಒಂದು ತಿಳ್ಕೊಂತಿಲ್ಲ. ಸರಿ, ಹೋಗ್ಲಿ ಬಿಡು. ಏನಾರು ತಿಂದಿಲ್ಲ? ಏನು ತಿಂದಿಲ್ಲ ಡಾರ್ಲಿಂಗ್. ನೋಡು, ಈ ಥರ ಎಲ್ಲ ಹಠ ಮಾಡಬೇಡ. ನಾನು ಅರ್ಥ ಮಾಡ್ಕೊಂಡಿಟ್ಟು ನನ್ನ ಮನೆಗೆ ಹೆಂಗೋ ಮ್ಯಾನೇಜ್ಮೆಂಟ್ ಬರಾಕತ್ತೀನಿಲ್ಲ. ಸ್ವಲ್ಪ ದಿನ, ಇನ್ನೂ ಸ್ವಲ್ಪ ದಿನ. ಇನ್ನೂ ಸ್ವಲ್ಪ ದಿನ ಅಂತ ಹೇಳಿ ಹಿಂಗೆ ಮುಂದೆ ಓಡ್ತಿದ್ಯಾ, ಏನೂ ಮಾಡ್ತಿಲ್ಲ. ಸರಿ, ಅಳಬೇಡ. ಇವಾಗ ಒಂದು ಹೇಳು, ನಾನು ನಿನ್ನ ಬಿಟ್ಟು ಎಲ್ಲಾದರೂ ಹೋಗ್ತೀನಾ? ಅಥವಾ ನಿನ್ನನ್ನು ಬಿಟ್ಟು ಬೇರೆ ಹುಡುಗಿನ ಏನಾದರೂ ಇಷ್ಟಪಡ್ತಿದ್ದೀನಾ? ಹಾಗೇನಾದ್ರು ಇದ್ದರೆ ನಾನು ನೀ ಡೈರೆಕ್ಟಾಗಿ ಹೇಳ್ಬೋದು. ಹಂಗೇನು ಇಲ್ಲಲ್ಲ, ಯಾಕೆ ಹಂಗೆ ಇದನ್ನು ಮಾಡ್ಕೊತೀಯ ನೀನು? ನಾ ಹಂಗಿಲ್ಲ, ನನ್ನೂ ಸ್ವಲ್ಪ ಅರ್ಥ ಮಾಡ್ಕೋ. ಸರಿ, ಬರೀ ನಾನೇ ಅರ್ಥ ಮಾಡ್ಕೋಬೇಕು, ನೀನು ಅರ್ಥನೇ ಮಾಡ್ಕೋಬೇಡ. ಸರಿ.
ನಾ ಹೇಳಿದ್ದೀನಿ ತಾನೆ, ನಾ ಎಲ್ಲ ಹೇಳ್ಕೊತೀನಿ. ಇವಾಗಳು ನಿಂದ್ರಿಸು, ನಡಿ ಊಟಕ್ಕೆ ಹೋಗೋಣ. ನನ್ನ ಫೇವ್ರೇಟ್ 5 ಸ್ಟಾರ್ ಕರ್ಕೊಂಡು ಹೋಗ್ತಿ ಹ್ಞೂ ಸರಿ, ಅಲ್ಲೇ ಕರ್ಕೊಂಡು ಹೋಗ್ತೀನಿ ಆಯಿತಾ. ನಡಿ. ಏನು ತಿಂತೀಯಾ? ಪೀಸ್ತಾ? ಏನಾದರೂ ತೊಗೊಂಡು ಬಾ. ಸರಿ ಆಗಿದ್ರೆ ಇಲ್ಲೇ ಕೂತ್ಕೋ, ಹೊಟ್ಟೆ ತುಂಬ ತಿನ್ನುವಂತೆ. ನನ್ನ ಬಂಗಾರಿ ಶಾನೆ ಇದೆ, ಬಟ್ ಅವಾಗ ಅವ್ರ ಮನೆಯವ್ರ ಮಾತು ಕೇಳಿ ನನ್ನನ್ನು ಮರ್ತೇ ಬಿಡ್ತಾನೆ. ತಗೋ ನಿನ್ನ ಫೇವ್ರೇಟ್. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಸಮಾಧಾನ ಇರಬೇಕು. ಎಲ್ಲಿ ಹೋಗ್ತೀನಿ ಹೇಳು? ನಾನು ಇಲ್ಲೇ ಇರ್ತೀನಿ ತಾನೆ, ನಿನ್ನ ಕಣ್ಣು ಮುಂದೆನೇ ಇರ್ತೀನಿ. ಎಲ್ಲದಕ್ಕೂ ಈ ಥರ ಮಾಡ್ಬಾರ್ದು ನೋಡಿ. ನಾ ಎಲ್ಲ ಕೆಲಸ ಬಗ್ಸಿ ಎಲ್ಲ ಬಿಟ್ಟು ಬಂದುಬಿಟ್ಟಿದ್ದೀನಿ. ಇವಾಗ ಮನೆಗೆ ಹೋದ್ಮೇಲೆ ಏನಂತಾರೋ ಏನು. ಸಾರಿ ಡಾರ್ಲಿಂಗ್, ಇನ್ನೊಮ್ಮೆ ಹಿಂಗೆ ಮಾಡೋದಿಲ್ಲ. ಸರಿ. ಕಳೆದೋಗಿರೋ ದುಡ್ಡನ್ನ ಹೇಗೆ ಹುಡುಕ್ಲಿ ಅಂತಲೇ ಗೊತ್ತಾಗ್ತಿಲ್ಲ. ಇವ್ರನ್ನೇನೋ ಸ್ಕೂಲಿಗೆ ಬಿಟ್ಟು ಬಂದೆ, ಏನು ಮಾಡಲಿ, ಎಲ್ಲಿ ಹೋಯ್ತು ಅಂತಲೇ ನನಗೆ ತಿಳಿತಿಲ್ಲ. ಗೌರಿ, ನಾನು ಇದನ್ನು ಕರ ಹೊಡ್ಕೊಂಡು ಹೋಗ್ತೀನಿ, ಕರ ಮತ್ತು ದನ ಏನ ಆ ಹಾಲು ಅಲ್ಲೇ ಹಿಡ್ಕೊಂಡು ಬರ್ತೀನಿ. ಸರಿಯಪ್ಪ, ಅಷ್ಟ ಮಾಡು. ಯಾಕೋ ನಿಮ್ಮ ಅವ್ವ ಎದ್ದಿಲ್ಲ ನೋಡಿ, ಏನು ಕೇಳು. ಸರಿಯಪ್ಪ. ಆಮೇಲೆ ನಿನಗೂ ಕಾಲೇಜಿಗೆ ಹೊತ್ತಾಗುತ್ತವ, ಲಗ್ನ ಹೋಗಿ ಏನ. ಹ್ಞೂನಪ್ಪ. ಈ ಬಿಡಾಡಿ ಯಾಕೆ ಎದ್ದಿಲ್ಲ ಇವತ್ತಿನಾದರೂ? ಬರೋದ ನಿನ್ನೆ ಬಂದಾಳ, ಏನಕ್ಕಿದೆ? ಆಕೆ ಫ್ಯಾಕ್ಟ್ರಿಗೆ ಹೋಗ್ಕೊಳ್ಳೋ ಏನಿಲ್ಲ ನೋಡು. ಮನೇನ ಕೆಲಸ ಅಂತೂ ಮಾಡಂಗಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ ಆಕೆಗೆ. ನಿಂದ ನಾನು ಹೋಗಿ ಎಬ್ಬಿಸ್ತೀನಿ. ಅಯ್ಯೋ ಅಜ್ಜಿ, ಹೋಗ್ಲಿ ಬಿಡಿ, ಎಲ್ಲ ಕೆಲಸ ಆಗಿದೆ. ನೋಡಿ ಯಾಕೆ ಫ್ಯಾಕ್ಟ್ರಿಗೆ ಹೋಗ್ಕೊಳ್ಳಿಲ್ಲ ಅವ್ವ. ನೋಡು ದರಿದ್ರ ಗೊರ್ಕಿ ಹೊಡ್ಯಾಕತ್ತ. ಹತ್ತಾಗೈತೆ ಟೈಮ್, ಇನ್ನಾದರೂ ಗೊರ್ಕಿ ಹೊಡ್ಯಾಕತ್ತ ನೋಡು. ಮಕ್ಕಳ ಸಾಲಿ ಕಳಿಸ್ಬೇಕು, ಅಡುಗೆ ಮಾಡಬೇಕು, ಗಂಡಗೆ ಬುತ್ತಿ ಕಟ್ಟಬೇಕು ಅನ್ನೋದು ಒಂದು ಈಟರ ಕವರ್ ಐತೆ ಆಕೆಗೆ. ಇಕ್ಕರಿಸ್ಲಿ ಒಂದು. ಸರಿ, ನಾನೇ ಇಕ್ಕರಿಸ್ತೀನಿ. ಬೇಡ ಅಜ್ಜಿ. ಚಿಕ್ಕಮ್ಮ 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 ಏನು ನಾನಲ್ಲ ನಾ ಬಂದೆ. ರಾತ್ರಿ ಹಗಲ ಹಿಂಗ್ಯಾಕೆ ದೇವ್ ಬಡ್ಕೊಳತಿ? ಹಗಲಾಗೈತಿ. ಎಲ್ಲಿದಿ ನೀನು? ಹೌದು, ಎಲ್ಲಿದ್ದೀನಿ ನಾನು? ಯಾಕ ಇನ್ನು ನಿದ್ಕನಾಗದೇನೆ? ಹತ್ತಾತ ಟೈಮ್, ಓಕೇನಿಲ್ಲ ಅದು. ಫ್ಯಾಕ್ಟ್ರಿಗೆ ಹೋಗೋ ಟೈಮ್ ಆಗೈತಿ, ಗೊತ್ತಾಗಿಲ್ಲ. ಮುತ್ತಿ ಅಂತೂ ಕಟ್ಟೋದು ಗೊತ್ತಿಲ್ಲ. ಎದ್ದೇಳ. ಏನು ಹತ್ತಾತ ಟೈಮ್? ಅಯ್ಯೋ, ರಾತ್ರಿ ಇವ್ರು ಗುರುಕಿ ಹೊಡೆದಕ್ಕೆ ನಿದ್ದಿನ ಹತ್ತಿಲ್ಲ ನನಗೆ. ಒಟ್ಟೆ ಏನೋ ಕನಸು ಬಿದ್ದಂಗೆ ಆಗಿತ್ತು, ಎಲ್ಲೇ ಹೋಗಿ ಮಕ್ಕೊಂಡಂಗೆ ಆಗಿತ್ತು. ಹಾಗಾಗಿ ಸ್ವಲ್ಪ ನಿದ್ದೆ ಹತ್ತಿ ಬಿಟ್ಟಿತ್ತು ಈಗ ಹಗ್ಲತ್ನಾಗ. ಹಗಲು ಕನಸು ಕಾಣಕತ್ತಿರ್ಬೇಕು. ಎಲ್ಲಿ ಹೋಗಿರಂಗಿಲ್ಲ, ನೀನು ಇಲ್ಲೇ ಇರ್ತಿ. ನಡಿ. ಸರಿ ಅತ್ತ. ಗೌರಿ, ಏನು ಮಾಡಿದೆವ? ಎದ್ದು ಬಾಯ್ತಾಗ ಅಲ್ಲೇ ಕುಂತಲ್ಲ. ಗೌರಿ, ಮಂಜುಳಾ ಅಭಿ ಸ್ಕೂಲ್ಗೆ ಹೋದ್ರೆ? ಹ್ಞೂ ಅವ್ವ, ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದೆ. ಎದ್ದೇಳ, ಸಾಕ ಕುಂತಲ್ಲ ಎಲ್ಲ ಕೇಳಕತ್ತಿಯಲ್ಲ, ಎದ್ದು ನಡಿ. ಆಮೇಲೆ ನಾ ಹೇಳಿದ ನೆನಪೈತಿಲ್ಲ ನಿನಗೆ? ನಾ ಏನು ಹೇಳಿ ನಿನಗೆ? ನನಗೆ ಪಗಾರ ಬೇಕು, ತಿಂಗಳ ನನ್ನ ಕೈಯಾಗ ತಂದು ಕೊಡ್ಬೇಕು ಅರ್ಧ ಪಗಾರ. ನೀ ತಂದು ಕೊಡ್ಲಿಕ್ಕಂದ್ರೆ ಈ ಮನೆಗೆ ಇರೋ ಅವಶ್ಯಕತೆ ಇಲ್ಲ. ಹಂಗೇನಾರು ಕಿತಾಪತಿ ಮಾಡಕತ್ತೆ ಅಂದ್ರೆ ಬಡ ನೀನು ತವ್ರ ಮನೆ ಕಳಿಸ್ತೀನಿ. ಇವತ್ತೊಂದಿನ ಲೇಟಾಗಿದ್ದು ಸಹಿಸ್ಕೊಂತೀನಿ. ನಾಳೆನೂ ಇದೇ ಕಿತಾಪತಿ ಮಾಡಿದೆ ಮತ್ತೆ ನೋಡು. ಮತ್ತೆ ಅದು ಇಲ್ರಿ ಅತ್ತೆ, ಲಘು ಹೇಳ್ತೀನಿ. ಗೌರಿ, ನಿಂಗೆ ಗೊತ್ತಾಗತ್ತೆ, ನಡಿಯುವ, ಸಾಲಿಗೆ ಹೋಗಿ ನಡಿ. ಸರಿ ಅಜ್ಜಿ. ಅಮ್ಮ, ಎಲ್ಲ ಮಾಡಿದ್ದೀನಿ ನೋಡು ಚಿಕ್ಕಮ್ಮ. ಎಲ್ಲ ಚಪಾತಿ, ಪಲ್ಯ, ಅನ್ನ, ಸಾರು, ಆಮೇಲೆ ಉಪ್ಪಿಟ್ಟು ಮಾಡೀನಿ ನೋಡು. ಸರಿ ಗೌರಿ. ನಿಮ್ಮಪ್ಪ ಬುತ್ತಿ ಹೋದ್ರಲ್ಲ? ಚಿಕ್ಕಮ್ಮ, ಅಪ್ಪನೂ ಬುತ್ತಿ ಹೋದಾರ, ಎಲ್ಲ ಆಗ್ಯದ. ನೀವು ಎದ್ದು ನೀವು ಫ್ಯಾಕ್ಟ್ರಿಗೆ ಹೋಗ್ರಿ, ನಾನು ಕಾಲೇಜ್ಗೆ ಹೋಗ್ತೀನಿ ಈಗ. ಸರಿ ಗೌರಿ. ಬಾ ಎದ್ದು ಬಾ, ನಂಗೆ ಬಿಸಿನೀರು ಕಾಶಿ ಕೊಡಕಂತ. ಸರಿ, ಬಂದೆ ಅತ್ತೆ. ಈ ಹಾಳಾದ ಮುದುಕಿ ಊರಿಗೆ ಹೋಗಿ ಬಂದಾಗಿಂದ ತಲೆ ತಿನ್ನಾಕತ್ತಾಳ ನೋಡು. ನಾ ಹೆಂಗೆ ಮಾಡ್ಲವಾ? ಇರಲಿ, ನನ್ನ ಟೈಮ್ ಬರುತ್ತಲ್ಲ ಆಗ ಮಾಡ್ತೀನಿ ಈಕಿಗೆ. ಈಗ ಹ್ಞೂ ಅನ್ಕೊಂತ ಹೋಗ್ತೀನಿ. ನನ್ನ ಗಂಡ ಒಂದಿಟ್ಟು ಬೆರಿತನ ಅದ ಬೆರೆದ್ನಂದ್ರೆ ಈಕಿ ಒಂದು ಗತಿ ಕಾಣಿಸ್ತೀನಿ. ಮಾಡ್ಲಿಕ್ಕೆ ಎಟ್ಟ ಮಾಡ್ತಾ ಮಾಡಲಿ ಅಡಿಬಿಟ್ಟು. ನನಗೆ ಹಚ್ಚಾಳ ಈಕಿ. ಆದರೂ ರಾತ್ರಿ ಏನಾಯ್ತು ಅನ್ನೋದು ಗೊತ್ತಾಗಲಿಲ್ಲ ನನಗೆ. ಅಲ್ಯಾಕೆ ಹೋಗಿದ್ದೆ? ಕನಸು ಬಿದ್ದಿತ್ತು ನಿಜಾನೋ? ಕನಸಲ್ಲ, ನಾಯಿ ಮಾತ್ರ ಬೊಗಳಾಕತ್ತಿತ್ತು ವಾವ್ ಅಂತೇಳಿ. ಏನು ಕನಸು ಬಿದ್ದಿತ್ತಾನ? ಮತ್ತು ಏನಕ್ಕೆ ವಾಪಸ್ ಬಂದಾಳ? ಈ ಬಾಬನ ಕಡೆ ಹೋಗ್ಬೇಕಂದ್ರೆ ರೊಕ್ಕ ಬೇಕು. ರೊಕ್ಕ ಈಕಿಗೆ ಅರ್ಧ ಕೊಟ್ಟು ನಾ ಹೆಂಗೆ ತೊಗೊಂಡು ಹೋಗ್ಲಿ? ನಿಂದ್ರೆ ಅದು ಹೆಂಗಾರು ಡೀಲ್ ಆಗಕತ್ತೈತಲ್ಲ. ಈ ಸಲ ಫುಲ್ಲು ಡೀಲ್ ಕಂಪ್ಲೀಟ್ ಮಾಡಿಸ್ಕೊಂಡು ಅದನ್ನು ಏನಾರ ಮಾಡ್ತೀನಿ. ಹಿಂಗಾದ್ರೆ ಇದು ಬಗೆಹರಿಯಂಗಿಲ್ಲ. ಬಂಗಾರ ತೊಗೋಬೇಕಂದ್ರೆ ತೊಗೊಳಕ್ಕಾಗಲ್ದು. ಏನಾರ ಒಂದು ಮಾಡಬೇಕು. ಈಗ ನಡಿ, ಆಫೀಸ್ಗೆ ಹೋಗೋನು. ಇವತ್ತು ಮೊದಲು ಟೈಮ್ 10 ಅಯ್ಯಯ್ಯೋ, ಇವತ್ತು ಬೇರೆ ಅವ್ನು ಕ್ಲೈಂಟ್ ಬರ್ತೀನಿ ಅಂತ ಹೇಳೋಣ. ಇವ ಏನಾರು ಗೊತ್ತಾತ ನಾನು ಹೊಡ್ಕೊತಾನೆ, ಬಾಯಿ ದಬಾ ಹೊಡ್ಕೊತಾನೆ. ಲಘು ಹೋಗ್ಬೇಕು ನಾ ಈಗ. ಬಾ, ಅಲ್ಲೇ ಒಟ ಏನನ್ನಾಗತ್ತಿ?